ವೆಲ್ಕಮ್ ಬ್ಯಾಕ್ ಟು ರಂಜನಿ ಯೂಟ್ಯೂಬ್ ಚಾನಲ್. KCET ಎಕ್ಸಾಮಿನೇಷನ್ ಮುಗಿದೋಗಿದೆ. ಬಟ್ ಎಲ್ಲರಿಗೂ ಯಾರ್ಯಾರೆಲ್ಲ KCETಗೆ ಅಟೆಂಡ್ ಆಗಿದ್ದಾರೆ ರ್ಯಾಂಕ್ ಎಷ್ಟು ಬರ್ಬೋದು, ನಂದು ರ್ಯಾಂಕ್ ಎಷ್ಟು ಬರ್ಬೋದು ಅನ್ನೋ ಒಂದು ಕ್ಯೂರಿಯಾಸಿಟಿ ಇರುತ್ತೆ. ಇನ್ನೊಂದು ಮೈನ್ ಏನಂತ ಅಂದರೆ ಆಪ್ಷನ್ ಎಂಟ್ರಿ ಮಾಡಬೇಕು ಅಂತಂದರೆ ನಾವು ಕಾಲೇಜ್ ಲಿಸ್ಟನ್ನು ರೆಡಿ ಮಾಡಬೇಕಾಗತ್ತೆ. ಸೊ ನಾನು ಅದ್ರ ಬಗ್ಗೆ ವಿಡಿಯೋ ಮಾಡಿದ್ದೀನಿ, ಯಾವ ರೀತಿಯಾಗಿ ಕಾಲೇಜ್ ಲಿಸ್ಟನ್ನು ರೆಡಿ ಮಾಡಬೇಕು ಅಂತ ಹೇಳಿಬಿಟ್ಟು. ಆ ವಿಡಿಯೋ ನೋಡಿಲ್ಲ ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ನೋಡಿ. ಸೊ ಈ ಒಂದು ಆಪ್ಷನ್ ಎಂಟ್ರಿ ಪ್ರೋಸೆಸ್ ಏನಿದೆ ಅದು ತುಂಬ ಇಂಪಾರ್ಟೆಂಟ್ ಆದಂತಹ ಪ್ರೋಸೆಸ್. ಹಾಗಾಗಿ ಆ ಒಂದು ಲಿಸ್ಟನ್ನು ರೆಡಿ ಮಾಡಬೇಕು ಅಂತಂದರೆ ನಮ್ಮ ರ್ಯಾಂಕ್ನ ನಾವು ಪ್ರಿಡಿಕ್ಟ್ ಮಾಡಬೇಕಾಗತ್ತೆ. ಸೊ ಈಗ ರಿಸಲ್ಟ್ ಬಂದಿದ್ದು ಆದಮೇಲೆ ಕೆಲವೇ ದಿನಗಳಲ್ಲಿ ಏನು ಆಪ್ಷನ್ ಎಂಟ್ರಿಗೆ ಬಿಡ್ತಾರೆ. ಸೊ ಅಷ್ಟರಲ್ಲಿ ನಾವು ಕಾಲೇಜ್ ಲಿಸ್ಟ್ನ ಪೂರ್ತಿಯಾಗಿ ತಿಳ್ಕೊಂಡು ಪರ್ಫೆಕ್ಟಾಗಿ ರೆಡಿ ಮಾಡಿದರೆ ಮಾತ್ರ ಒಳ್ಳೆ ಕಾಲೇಜಲ್ಲಿ ಒಳ್ಳೆ ಬ್ರ್ಯಾಂಚಲ್ಲಿ ಸೀಟ್ ತೊಗೊಳೋದಕ್ಕೆ ಆಗೋದು. ಸೊ ನಾವು ಯಾವ ರೀತಿಯಾಗಿ KCET ರ್ಯಾಂಕ್ನ ಏನು ತಿಳ್ಕೊಳ್ಳೋದು ಅಥವಾ ಕ್ಯಾಲ್ಕುಲೇಟ್ ಮಾಡೋದು ಹೇಗೆ ಅಂತ ಹೇಳ್ಬಿಟ್ಟು ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ. ಇದೇ ಥರ ಫಾಲೋ ಮಾಡಿ ನೀವು ನಿಮ್ಮ ರ್ಯಾಂಕ್ ಎಷ್ಟು ಬರ್ಬೋದು ಅಂತ ಹೇಳ್ಬಿಟ್ಟು ಪ್ರಿಡಿಕ್ಟ್ ಮಾಡ್ಬೋದು. ಓಕೆನಾ? ಸೊ ನಿಮಗೆ ಎಲ್ರಿಗೂ ಕೂಡ ಗೊತ್ತು, KCETನಲ್ಲಿ ರ್ಯಾಂಕಿಂಗ್ನ ಕೌಂಟ್ ಮಾಡೋದಕ್ಕೆ ಏನು ಮಾಡ್ತಾರೆ ಅಂತ ಅಂದರೆ PCMB ಏನಿದೆ ಅದ್ರದ್ದು 50% ತೊಗೊತಾರೆ. ಥಿಯರಿ ಎಕ್ಸಾಮ್ದು 50% ತೊಗೊತಾರೆ. ಹಾಗೆಯೇ KCETದು 50% ತೊಗೊತಾರೆ ಬಂದಿರೋಂಥ ಮಾರ್ಕ್ಸ್ಗಳಲ್ಲಿ. ಸೊ ಅದನ್ನು ಆಧಾರವಾಗಿಟ್ಕೊಂಡು ಅವ್ರು ಏನು ಮಾಡ್ತಾರೆ, ಕ್ಯಾಲ್ಕುಲೇಟ್ ಮಾಡ್ತಾರೆ. ಅದೇ ರೀತಿಯಾಗಿ ನಾವು ಕೂಡ ಮಾಡಬೇಕಾಗತ್ತೆ. ನಾನು ಇಲ್ಲಿ ಇಂಜಿನಿಯರಿಂಗಿಗೆ ಯಾವ ರೀತಿಯಾಗಿ ರ್ಯಾಂಕನ್ನು ನಾವು ನೋಡಬಹುದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಓಕೆನಾ? ನಾನು ಒಂದು ಗೆಸ್ ಮೇಲೆ ಕೆಲವೊಂದಷ್ಟು ಮಾರ್ಕ್ಸ್ಗಳನ್ನ ತೊಗೊಂಡ್ಬಿಟ್ಟು ನಿಮಗೆ ತೋರಿಸ್ತೀನಿ. ಸೊ ನಿಮ್ಮದು ಎಷ್ಟೆಷ್ಟು ಬಂದಿರುತ್ತೆ, ನೀವು ಈಗ ಆಲ್ರೆಡಿ KCET ಇದು OMR ಶೀಟ್ನ ಕೂಡ ಏನು ಕರೆಕ್ಷನ್ ಮಾಡ್ಕೊಂಡಿರ್ತಾರೆ. ಕೀ ಆನ್ಸರ್ ಎಲ್ಲ ನೋಡಿಬಿಟ್ಟು ಇನ್ನೂ ಕರೆಕ್ಷನ್ ಮಾಡಿಲ್ಲ ಅಂತಂದರೆ OMR ಯಾವ ರೀತಿಯಾಗಿ ಡೌನ್ಲೋಡ್ ಮಾಡೋದು, ಕೀ ಆನ್ಸರ್ ಯಾವ ರೀತಿಯಾಗಿ ಡೌನ್ಲೋಡ್ ಮಾಡಿ ಚೆಕ್ ಮಾಡೋದು ಅನ್ನೋದು ಕೂಡ ನನ್ನ ಚಾನಲಲ್ಲಿ ವಿಡಿಯೋ ಇದೆ. ಅದನ್ನು ನೋಡಿಬಿಟ್ಟು ನೀವು ಕರೆಕ್ಷನ್ ಮಾಡ್ಕೊಳ್ಳಿ. ಓಕೆನಾ? ಸೊ ಈಗ ಇಂಜಿನಿಯರಿಂಗಿಗೆ ಅಂತ ಅಂದರೆ ಫಿಸಿಕ್ಸ್, ಕೆಮಿಸ್ಟ್ರಿ ಮತ್ತು ಮ್ಯಾಥ್ಸ್ನ ತೊಗೊತಾರೆ. ಅದ್ರದ್ದು ಮಾರ್ಕ್ಸ್ನ ಏನು ಥಿಯರಿ ಮಾರ್ಕ್ಸ್ನ ತೊಗೊಳ್ಳಿ. ಓಕೆನಾ? ಫಿಸಿಕ್ಸು ನಾನು 85 ಅಂತ ತೊಗೊಂಡಿದ್ದೀನಿ, ಕೆಮಿಸ್ಟ್ರಿ 90, ಹಾಗೆ ಮ್ಯಾಥ್ಸು 80 ಅಂತ ತೊಗೊಂಡಿದ್ದೀನಿ. ಇದು ಥಿಯರಿದೆ ಅಂತ ಇಟ್ಕೊಳ್ಳಿ. ಸೊ ಅವು ಮೂರನ್ನು ಆ್ಯಡ್ ಮಾಡಿದಾಗ 255 ಮಾರ್ಕ್ಸ್ ಬರುತ್ತೆ. 255 ಮಾರ್ಕ್ಸು ಟೋಟಲ್ ಮಾರ್ಕ್ಸ್ ಆಗಿರುತ್ತೆ. ಓಕೆನಾ? ಎಷ್ಟಕ್ಕೆ? 300ಗೆ. ಓಕೆನಾ? 250 ಇದರಲ್ಲಿ ಏನು 50% ಅಷ್ಟೇ ಅಲ್ವಾ ತೊಗೊಳ್ಳೋದು. ಸೊ ನೀವೇನು ಮಾಡಬೇಕು ಅಂತ ಅಂದರೆ ಈ 3 ಮಾರ್ಕ್ಸ್ನ ಆ್ಯಡ್ ಮಾಡಿಬಿಟ್ಟು ಡಿವೈಡೆಡ್ ಬೈ 300 ಮಾಡಬೇಕು. ಅದಾದಮೇಲೆ ಇಂಟು 100 ಮಾಡಬೇಕು. ಆವಾಗ ನಿಮಗೆ ಪರ್ಸೆಂಟೇಜ್ ಬರುತ್ತೆ, ಎಷ್ಟು ಪರ್ಸೆಂಟೇಜ್ ಇದೆ ಅಂತ ಹೇಳ್ಬಿಟ್ಟು. ಸೊ ಇವಾಗ 255 ಡಿವೈಡೆಡ್ ಬೈ 300 ಇಂಟು 100 ಮಾಡಿದ್ರೆ 85% ಬರುತ್ತೆ. ಓಕೆನಾ? ಸೊ ಇದು 85% 300ಗೆ ಇರುವಂಥದ್ದು. ಇದರಲ್ಲಿ ಅರ್ಧ ಅಷ್ಟೇ ತೊಗೊಳ್ಳೋದು. ಸೊ ಹಾಗಾಗಿ ಡಿವೈಡೆಡ್ ಬೈ 2 ಮಾಡಬೇಕು. ಮತ್ತೆ ಡಿವೈಡೆಡ್ ಬೈ 2 ಮಾಡಿದ್ರೆ ನಮಗೆ 42.5% ಬರುತ್ತೆ. 42.5% ಎಲ್ಲಿಂದ ಬಂದಿರೋದು? ಥಿಯರಿ ಎಕ್ಸಾಮಿಂದ ಬಂದಿರೋ ಅಂಥದ್ದು. ಸೊ ಇದು ಒಂದು ಸೈಡ್ ಇಟ್ಕೊಳ್ಳಿ ಈಗ ಈ ಪರ್ಸಂಟೇಜ್ನ. ನೆಕ್ಸ್ಟು KCETದು ಎಷ್ಟೆಷ್ಟು ಮಾರ್ಕ್ಸ್ ಬಂದಿದೆ ಅದನ್ನು ನೋಡ್ಕೊಳ್ಳಿ. PCMದೇ ಇಲ್ಲೂ ಕೂಡ ತೊಗೊಳ್ಬೇಕಾಗತ್ತೆ. ಫಿಸಿಕ್ಸು 40 ಅಂತ ತೊಗೊಂಡಿದ್ದೀನಿ, 60ಗಲ್ವ 40. ಕೆಮಿಸ್ಟ್ರಿ 45, ಮ್ಯಾಥ್ಸು 30 ಅಂತ ತೊಗೊಂಡಿದ್ದೀನಿ. ಇವು ಮೂರನ್ನು ಆ್ಯಡ್ ಮಾಡ್ಕೊಳ್ಳಿ. 115 ಬರುತ್ತೆ, 115 ಬರುತ್ತೆ. ಸೊ ಡಿವೈಡೆಡ್ ಬೈ ಇಲ್ಲಿ 180 ಮಾಡ್ಕೊಳ್ಬೇಕಾಗತ್ತೆ. ಯಾಕೆಂದರೆ 60 ಅಲ್ವಾ, 115 ಡಿವೈಡೆಡ್ ಬೈ 180 ಇಂಟು 100 ಮಾಡ್ಕೊಳ್ಳಿ. ಸೊ 63.88% ಬರುತ್ತೆ. ಸೊ ಇದು ಟೋಟಲ್ ಪರ್ಸೆಂಟೇಜ್. ಇದರಲ್ಲಿ ಅರ್ಧ ತೊಗೊಳ್ಬೇಕು. ಡಿವೈಡೆಡ್ ಬೈ 2 ಮಾಡ್ಕೊಳ್ಳಿ ಮತ್ತೆ. ಸೊ ನಮಗೆ 31.94% ಬರುತ್ತೆ. ಇದು ಎಲ್ಲಿಂದ ಬಂದಿರೋದು? KCETಯಿಂದ ಬಂದಿರೋದು. ಸೊ ಇವಾಗ ಥಿಯರಿ ಪ್ಲಸ್ KCET ಪರ್ಸೆಂಟೇಜ್ ಏನಿದೆ ಅದನ್ನು ಆ್ಯಡ್ ಮಾಡ್ಕೊಳ್ಳಿ. ಸೊ 42.5 ಪ್ಲಸ್ 31.94 ಏನಾಗುತ್ತೆ ಅಂತಂದರೆ 74.44% ಆಗುತ್ತೆ. ಸೊ 74.44% ಬಂದುಬಿಟ್ಟು ಇದು ನಿಮ್ಮ KCET ಅಂದರೆ ರಿಸಲ್ಟ್ ಏನು ಬರುತ್ತೆ ಅದರದ್ದು ಪರ್ಸಂಟೇಜ್. ಇಟ್ಸ್ ನಾಟ್ ಎ ರ್ಯಾಂಕ್ ಇನ್ನೂ ಗೊತ್ತಾಗಿಲ್ಲ ನಮಗೆ.
ಪರ್ಸಂಟೇಜ್ ಎಷ್ಟು ಬರುತ್ತೆ ಅಂತ ಮಾತ್ರ ಗೊತ್ತಾಗುತ್ತೆ. ಹಾಗಾದರೆ ರ್ಯಾಂಕ್ನ ಯಾವ ರೀತಿಯಾಗಿ ಪ್ರಿಡಿಕ್ಟ್ ಮಾಡಬಹುದು ಅಂತ ಅಂದರೆ, ನಾನು ಈಗ ಸ್ಕ್ರೀನ್ ಮೇಲೆ ಒಂದು ಲಿಸ್ಟನ್ನು ಹಾಕಿದ್ದೀನಿ ನೋಡಿ. ಸೊ ಈ ಲಿಸ್ಟನ್ನು ನೋಡಿಕೊಂಡು ನೀವು ನಿಮ್ಮ ರ್ಯಾಂಕ್ ಎಷ್ಟು ಬರ್ಬೋದು ಅಂತ ಪ್ರಿಡಿಕ್ಟ್ ಮಾಡ್ಬೋದು. ಸೊ ಈಗ ನಾನು ಹಾಕಿರೋ 74.44% ಏನಿದೆ ಅದಕ್ಕೆ 25,000ಇಂದ 40,000 ಒಳಗಡೆ ನಮ್ಮ ಒಂದು ರ್ಯಾಂಕಿಂಗ್ ಇರುತ್ತೆ. ಓಕೆನಾ? ಸೊ ಈ ಥರ ನೀವು ಪ್ರಿಡಿಕ್ಟ್ ಮಾಡ್ಕೊಳ್ಬೋದು ನಿಮ್ಮ ಪರ್ಸಂಟೇಜ್ ನಿಮ್ಮ ರ್ಯಾಂಕಿಂಗ್ ಏನು ಬರುತ್ತೆ ಅಂತ ಹೇಳ್ಬಿಟ್ಟು. ಸೊ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇದೇ ಥರ ನೀವು ಕೂಡ ಕ್ಯಾಲ್ಕುಲೇಟ್ ಮಾಡ್ಕೊಂಬಿಟ್ಟು ನಿಮ್ಮ ಒಂದು ರ್ಯಾಂಕ್ನ ಪ್ರಿಡಿಕ್ಟ್ ಮಾಡಿಕೊಂಡು ಕಾಲೇಜ್ ಲಿಸ್ಟನ್ನು ಮಾಡ್ಕೊಳ್ಬೇಕಾಗತ್ತೆ. ಸೊ ಇಲ್ಲಿ ಒಂದೊಂದು ಪರ್ಸಂಟೇಜ್ ಏನು ಕಡಿಮೆ ಜಾಸ್ತಿ ಆದಾಗ, ಒಂದೊಂದು ಮಾರ್ಕ್ಸ್ ಕಡಿಮೆ ಜಾಸ್ತಿ ಆದಾಗಲೂ ಕೂಡ ತುಂಬ 100 ಜನ 200 ಜನ ಅಂದರೆ ಸ್ಟಾರ್ಟಿಂಗಲ್ಲಿ ಅಷ್ಟು ರ್ಯಾಂಕಿಂಗ್ ಇನ್ನು ಮುಂದೆ ಹಿಂದೆ ಆಗ್ತಾ ಇರುತ್ತೆ. ಹೋಗ್ತಾ 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 ನಿಮ್ಮಷ್ಟು ಮಾರ್ಕ್ಸ್ ತೆಗ್ದಿರೋಂಥವ್ರು 1000-2000 ಜನ ಇರ್ತಾರೆ. ಹಾಗಾಗಿ ರ್ಯಾಂಕ್ ಡಿಫ್ರೆನ್ಸ್ ತುಂಬಾ ಬರುತ್ತೆ. ಇದು ಇಷ್ಟೇ ಬರುತ್ತೆ ಅಂತ ರ್ಯಾಂಕ್ ಬರೋವರೆಗೂ ಕೂಡ ನಾವು ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಒಂದು ಪ್ರಿಡಿಕ್ಷನ್ ಮಾಡ್ಕೊಳ್ಬೋದು ಅಷ್ಟೇ. ಸೊ ಇದ್ರ ಆಧಾರದ ಮೇಲೆ ನೀವು ಕಾಲೇಜ್ ಲಿಸ್ಟ್ನ ಮಾಡಿಕೊಂಡು ಆಪ್ಷನ್ ಎಂಟ್ರಿಗೆ ಪ್ರಿಪೇರ್ ಆಗ್ಬೋದು. ಅದಕ್ಕೆ ಈ ಒಂದು ವಿಡಿಯೋ ಯೂಸ್ಫುಲ್ ಆಗುತ್ತೆ. ಸೊ ವಿಡಿಯೋ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. KCET ರಿಲೇಟೆಡ್ ಏನೇ ಅಪ್ಡೇಟ್ ಬಂದರೂ ಕೂಡ ನಾನು ನಿಮಗೆ ತಿಳಿಸ್ತೀನಿ. ವಿಡಿಯೋಗೆ ಲೈಕ್ ಮಾಡಿ, ಅದೇ ರೀತಿ ನಿಮ್ಮ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ. ಇದೇ ಥರ ಒಳ್ಳೊಳ್ಳೆ ವೀಡಿಯೋಸ್ಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.